ನಮ್ಮ ಅಮ್ಮಗೆ ಪ್ಯಾಂಟ್ ಬ್ಲಾಕ್ ಪ್ಯಾಂಟ್ ಇಷ್ಟ ಆಗಿಲ್ವಂತೆ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಚಿಕ್ಕ ಮಕ್ಳಿಗೆ ರೆಡಿ ಮಾಡ್ತಾರಲ್ಲ ಹಂಗೆ ನಮ್ಮಮ್ಮ. ಯಾರು ಕಾಯಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಈ ವ್ಯಕ್ತಿ, ಈ ಹ್ಯೂಮನ್ ಬೀಯಿಂಗ್ ಬ್ರೋ ಎಲ್ಲಿ ಸಂಧ್ಯವ್ರು ಬಂದಿಲ್ವಾ ಬ್ರೋ? ಆದ್ರೂ ಅಮೂಲ್ ಬೇಬಿ ತರ ಕಳ್ತಿದ್ರ ಬ್ರೋ. ಸೀರಿಯಸ್ಲಿ ನೋಡಿದ ತಕ್ಷಣ ಹಂಗೆ ಅನಿಸ್ತು. ಇಲ್ಲಿರೋ ಬಂದಿರೋರು ಎಲ್ರು ಆಲ್ಮೋಸ್ಟ್ ಕ್ರಿಯೇಟರ್ಸ್. ಈಗ ನಿಮ್ಮ ಹತ್ರ ನೋಡಿ ಎಷ್ಟು ಓಪನ್ ಅಪ್ ಆಗಿದ್ದೀನಿ, ಎಷ್ಟು ಓಪನ್ ಅಪ್. तू मेरे से प्यार करती है या नहीं करती? ಒಳಗಡೆ ಮೀಟು, ಅದಕ್ಕೆ ವೈಲ್ಡ್ ಬೀಸ್ಟ್. ಚೆನ್ನಾಗಿದ್ದೀರಾ ಸರ್? ಸೂಪರ್ ಸರ್, ನೋಡಿ ಖುಷಿ ಆಯ್ತು. ಹಲೋ ಅಮ್ಮ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಗೈಸ್. ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಈಗ ನನ್ನ ಔಟ್ಫಿಟ್ ನೋಡಿ, ಇದು ಮೊನ್ನೆ ಹೊಸ ಟೀ ಶರ್ಟ್ ತೊಗೊಂಡಲ್ಲ, ಅದೇ ಟೀ ಶರ್ಟು ನನ್ನ ಜೊತೆಗೆ ನಾರ್ಮಲ್ ಫಾರ್ಮಲ್ ಪ್ಯಾಂಟು. ಇದಕ್ಕೆ ಇದೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ, ಅದಕ್ಕೋಸ್ಕರ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡೆ. ಇದಕ್ಕೆ ಯಾವ್ದಾದ್ರು ಒಂದು ಶೂ ಹಾಕೊಂಡು ಈಗ ಹೊರಡಬೇಕು. ಬರೀ ಹೊರಡೋದಾಯ್ತಲ್ವ ಪ್ರತಿ ವ್ಲಾಗಲ್ಲೂ. ನೆನ್ನೆ ನೀವು ಏನೋ ಫನ್ ವರ್ಡ್ ನೋಡಿದ್ರಿ. ಇವಾಗ ಮತ್ತೆ ಹೊರಗಡೆ ಹೋಗ್ತಾ ಇದೀನಿ. ಎಲ್ಲಿಗಂದ್ರೆ ಒಂದು ಫಿಲಮ್ದು ಪ್ರಮೋಷನ್ ಶೂಟ್ ಇದೆ. ಸೊ ಅಲ್ಲಿಗೆ ಹೋಗ್ಬೇಕು. ಇಲ್ಲಿಂದ 1.5 ಅವರ್ ಬೈಕಲ್ಲಿ ಹೋಗ್ಬೇಕು. ಬಿಕಾಸ್ ಕಾರು ಸರ್ವಿಸಿಗೆ ಬಿಟ್ಟಿದ್ದಾರೆ. ನಾವಪ್ಪ ಸರ್ವಿಸ್ ಎಲ್ಲ ಮುಗ್ದೈತಂತೆ. ಹೋಗಿ ತಗೊಂಬರಕ್ಕೆ ನಾವಪ್ಪ ಹೋಗ್ತಾರೆ. ನಾನು ಬರೋಷ್ಟರಲ್ಲಿ ಕಾರ್ ನಮ್ಮ ಮನೆಗೆ ಬಂದಿರುತ್ತೆ. ಈಗ ಸದ್ಯಕ್ಕೆ ಟಕ್ ಅಂತ ಈ ತರ ಫ್ರೆಶ್ ಅಪ್ ಆಗ್ಬಿಟ್ಟು ಈಗ ಹೊರಡ್ತಾ ಇದೀನಿ. ಚಲೋ ಗೈಸ್ ಹೊಡುವ. ಗೈಸ್ ಯಾಕೋ ನಮ್ಮ ಅಮ್ಮಗೆ ಬ್ಲ್ಯಾಕ್ ಪ್ಯಾಂಟ್ ಇಷ್ಟ ಆಗಿಲ್ವಂತೆ, ಅದಕ್ಕೆ ವೈಟ್ ಪ್ಯಾಂಟ್ ಹಾಕೊಂಡೆ. ನನಗೂ ಗೊತ್ತಾಗ್ತಿಲ್ಲ ಈ ಒಂದು ಟೀ ಶರ್ಟ್ಗೆ ವೈಟ್ ಪ್ಯಾಂಟ್ ಮ್ಯಾಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು. ಅಂಡ್ ಇವಾಗ ಇಯರಿಂಗ್ಸ್ ಕೂಡ ಹಾಕಿರ್ಲಿಲ್ಲ, ಅದನ್ನು ಹಾಕ್ಬಿಟ್ರು ನಮ್ಮಮ್ಮ. ಈ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಚಿಕ್ಕ ಮಕ್ಳಿಗೆ ರೆಡಿ ಮಾಡ್ತಾರಲ್ಲ ಹಂಗೆ ನಮ್ಮಮ್ಮ ನೀಟಾಗಿ ತಲೆ ಬಾಚಿ ಹಿಂಗೆಲ್ಲ ಸವರ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ನಮ್ಮಮ್ಮ. ಗೈಸ್ ಇವಾಗ ಪರ್ಫೆಕ್ಟ್ ಅನ್ಸ್ತೈತೆ ಈ ಟೀ ಶರ್ಟ್ಗೆ ಆ ಪ್ಯಾಂಟು ಆ್ಯಂಡ್ ಆ ಶೂ. ಈ ಶೂ ಈಗ ಪರ್ಫೆಕ್ಟಾಗಿ ಕಾಣ್ತಾ ಇದೀನಿ. ಚಲೋ ಸಾರಿ ಗೈಸ್, ವೈಟ್ ಪ್ಯಾಂಟು ಗಲೀಜ್ ಆಗುತ್ತೆ ಅಂತ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡ್ಬಿಟ್ಟೆ. ಕ್ಷಮೆ ಇರಲಿ. ಈ ವೈಟ್ ಪ್ಯಾಂಟ್ನ ಮುಂದಿನ ಟ್ರಿಪ್ಪಲ್ಲಿ ಹಾಕ್ತೀನಿ. ಬಾಯ್. ನಾವು ಹೋಗ್ತಿರೋದು ನಮ್ಮ ಬೇಬಿನ ಕರ್ಕೊಂಡು ಹೋಗ್ತಾ ಇರೋದು ಇಲ್ಲೇ ಗಾಂಧಿನಗರ ಹತ್ರ ಇರೋ ಒಂದು ಥಿಯೇಟರ್ ಅಂತೆ, ಕಪಿಲ್. ಕರೆಕ್ಟಾಗಿ ನೋಡಿಲ್ಲ ಗುರು, ಗಾಂಧಿನಗರ ಅನಿಸುತ್ತೆ. ಚಲೋ 1.5 ಅವರ್ ಈ ನನ್ನ ಬೇಬಿನ ಎತ್ತಾಕೊಂಡು 1.5 ಅವರ್ ಹೋಗ್ಬೇಕು ಗುರು. ಇದಕ್ಕೆ ಹಾಕಿಲ್ಲ ನೋಡಿ, ಇವಾಗ ಹಂಗೆ ಪಾಸ್ ಆಗುತ್ತೆ. ಧೂಳು ನೋಡಿ ಹಂಗೆ. ಇಸ್ ಫೈನಲಿ ಲೊಕೇಶನ್ ರೀಚ್ ಆದೆ. ಆ್ಯಂಡ್ ಇವಾಗ ಈ ಮಾಲು ಹೊಸದು ಗುರು, ನನಗೆ ಗೊತ್ತಿಲ್ಲ ಬ್ರೋ. ಮಾಲ್ ಎಂಟ್ರಿ ನಾನು ಇದು ಅಂದರೆ ಇದು ಹತ್ರ ಮೆಜೆಸ್ಟಿಕ್ ಹತ್ರ ಇರೋದು. ಈ ಮಾಲ್ನ ನಾನು ಮೆಜೆಸ್ಟಿಕಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ನನಗೂ ಗೊತ್ತಿರಲಿಲ್ಲ. ಆಮೇಲೆ ನಾನು ಕೇಳಿದೆ ಯಾರು ಇದು, ಅವ್ರನ್ನ ಕೇಳಿದೆ ಎಷ್ಟು ದಿನ ಆಯಿತು ಓಪನ್ ಮಾಡಿ, ಎಷ್ಟು ತಿಂಗಳು ಓಪನ್ ಆಯಿತು ಅಂತ. ಎಷ್ಟು ತಿಂಗಳಾಯ್ತು ಓಪನ್ ಆಗಿ ಅಂತ. 20 ದಿನ ಆಯ್ತಂತೆ ಓಪನ್ ಆಗಿ. ಆ್ಯಂಡ್ ಝೂಡಿಯೋ ಕಾಣಿಸ್ತು, ಹತ್ರ ಕಣ್ಣಿಗೆ ಬೇರೆ ಬಿಟ್ಬಿಡ್ತು. ನೋಡೋಣ ಬನ್ನಿ ಹೆಂಗಿದೆ ಈ ಒಂದು ಮಾಲ್ ಅಂದ್ಬಿಟ್ಟು. ಈ ಮಾಲಲ್ಲೇ ಸಿನಿಮಾ ಇಟ್ಟಿರೋದು, ಸಿನಿಮಾ ನೋಡಬೇಕು, ನೋಡಿ ರಿವ್ಯೂ ಹೇಳಬೇಕು. ಇಲ್ಲೇ ಝೂಡಿಯೋ ಐತೆ, ಒಂದು ರೌಂಡು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಝೂಡಿಯೋಗೆ ಹೋಗಿನೇ ಸುಮಾರು ಒಂದು 5 to 6 ಮಂತ್ ಆಗಿರ್ಬೇಕು ನನ್ನ ಪ್ರಕಾರ. ತುಂಬ ತಿಂಗಳೇ ಆಗಿಬಿಟ್ಟಿದೆ. ಬಿಕಾಸ್ ಈಗ ಈ ಝೂಡಿಯೋದಲ್ಲಿ ಒಂದೇ ಒಂದು ಪ್ರಾಬ್ಲಮ್ಮು, ಯಾವ ಬಟ್ಟೆ ಹಾಕೋತೀವೋ ಸೇಮ್ ಅದೇ ಬಟ್ಟೆ ಇನ್ನೊಬ್ರು ಹಾಕ್ಬಿಟ್ಟಿರ್ತೀರ. ಅದಕ್ಕೋಸ್ಕರ ಅದೊಂದರಿಂದ ಝೂಡಿಯೋಗೆ ಹೋಗೋದು ಬಿಟ್ಬಿಟ್ಟಿದೆ. ಇವಾಗ ಪರವಾಗಿಲ್ಲ, ಒಂದು ರೌಂಡು ಒಳಗಡೆ ಹೋಗ್ಬಿಟ್ಟು ಹೀರೆ ಯಾವ ಥರ ಕಲೆಕ್ಷನ್ ಇದೆ ನೋಡ್ಕೊಂಬರೋಣ. ಏನಿಗೆ ಬಿಡೋದು, ತವ್ರ ಮನೆ ಇದ್ದಂಗೆ ನಮಗೆ. ಈ ಥರದ್ದು ಒಂದು ಟೀ ಶರ್ಟ್ ತೊಗೊಂಡಿದ್ನಾ, ಇಲ್ಲೆಲ್ಲ ಇತ್ತು. ಈ ಥರದ್ದು ವೈಟ್ ಇತ್ತಿರಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ರೆಸ್ಟೋರೆಂಟಲ್ಲಿ ವೆಯ್ಟರ್ ಇರಲ್ವ ಆ ಥರನೇ ಕಾಣ್ತಿದ್ದೆ. ಕೆಳಗಡೆ ಒಂದು ವೈಟ್ ಪ್ಯಾಂಟು ಕೊಟ್ಬಿಟ್ರೆ, ಜಾಕೆಟ್ ಹಾಕ್ಬಿಟ್ರೆ ಸೇಮು. ಇದು ನಮ್ಮ ಔಟ್ಫಿಟ್. ಹೆಂಗೆ ಕಾಣ್ತಾ ಇದ್ದೀನಿ ಗೈಸ್, ಕಾಮೆಂಟ್ ಆಗಿ. ಗೈಸ್ ಒಂದು ಕೋಲ್ಡ್ ಕಾಫಿ, ಇನ್ನೊಂದು ಡೆಸರ್ಟು, ಚಿಲ್ಡಾಗಿ ಕುಡಿಬೇಕೀಗ. ವರ್ಸ್ಟ್ ಕಾಂಬಿನೇಷನ್ ಏನು ಗೊತ್ತಾ, ಇದನ್ನ ತಿಂದಾದ ಮೇಲೆ ಇದನ್ನು ಕುಡಿತಿರೋದು ವರ್ಸ್ಟ್ ಕಾಂಬಿನೇಷನ್. ಬೇಕಾದ್ರೆ ಒಂದು ವೇಳೆ ಇದನ್ನ ಕುಡಿದ್ಬಿಟ್ಟು ಬೇಕಾದ್ರೆ ಇದನ್ನು ತಿನ್ಬೋದು, ಆದರೆ ಇದನ್ನ ತಿಂದುಬಿಟ್ಟು ಇದನ್ನು ಕುಡಿಯೋಕ್ಕಾಗಲ್ಲ. ಯಪ್ಪ ಸಪ್ಪೆ ಫುಲ್ಲು ಸಪ್ಪೆ. ನಿತ್ಯಶ್ರೀ, ಶರತ್, ತೇಜು ಬ್ರೋ, ಸಂಧ್ಯಾ ಅವರು ಎಲ್ಲರೂ ಲೇಟ್ ಗುರು. ಯಪ್ಪ ನಿತ್ಯಶ್ರೀಗೆ ಶರತ್ ಅವ್ರು ಕಾಯಿಸ್ತವ್ರೆ, ತೇಜು ಬ್ರೋ ಸಂಧ್ಯಾ ಅವ್ರಿಗೆ ಕಾಯಿಸ್ತಾರೆ. ಒಟ್ಟಿನಲ್ಲಿ
ಆಲ್ವೇಸ್ ಲೇಟ್. ಈ ಕಡೆ ಯಾವುದೋ ಪ್ಯಾಂಟ್ ಚೆನ್ನಾಗಿತ್ತು ಮಾರೆಯ, ಅದ್ಯಾವುದೋ ಪ್ಯಾಂಟ್ ಚೆನ್ನಾಗಿತ್ತು, ಒಂದು ರೌಂಡ್ ನೋಡ್ಕೊಂಬರೋಣ ಇರಿ ಯಾವುದು ಅಂತ. ಗೈಸ್ ಒಂದು 2 ಟೀ ಶರ್ಟ್ ನೋಡಿದೆ ಚೆನ್ನಾಗಿತ್ತು, ಅದನ್ನು ಟ್ರಯಲ್ ಮಾಡೋಣ ಅಂತ ಇದ್ದೀನಿ. ಹಾಕೋತೀನಿ ನೋಡಿ 2 ಟೀ ಶರ್ಟ್ನ ಇವಾಗ ಯಾವ ಥರ ಕಾಣಿಸ್ತೀನಿ ಅಂತ ಹೇಳಿ. ಇದು ಫಸ್ಟ್ ಒನ್ನು, ಇದು ಟೀ ಶರ್ಟು. ಇದನ್ನ ಏನಕ್ಕೆ ಚೂಸ್ ಮಾಡಿದ್ದಂದರೆ ನಾನು ಮೊನ್ನೆ ತೊಗೊಂಡಿರೋ ಪ್ಯಾಂಟಲ್ಲಿ ಇದು ಮ್ಯಾಚ್ ಆಗ್ಬೋದು ಈ ಟೀ ಶರ್ಟು ಅಂತ ಅಂದ್ಕೊಂಡು ಈ ಟೀ ಶರ್ಟ್ ತೊಗೊಂಡಿದ್ದೀನಿ. ಮೋಸ್ಟ್ಲಿ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ಬೋದು, ಯಾಕಂದರೆ ಫೋಟೋಶೂಟ್ ಮಾಡಿಸ್ಬೇಕಲ್ಲ ಪ್ಯಾಂಟಲ್ಲಿ, ಅದಕ್ಕೆ ಚೆನ್ನಾಗಿದೆ. ಇದು ಫಸ್ಟ್ ಒನ್ನು. ಇನ್ನೊಂದು ಐತೆ, ಇನ್ನೊಂದು ಹಾಕೋತೀನಿ. ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಕಾಮೆಂಟ್ ಹಾಕಿ. ಇದು ಸೆಕೆಂಡ್ ಒನ್ನು. ಇದು ವೈಟ್ ಅಲ್ಲ, ಇದೊಂಥರ ಕ್ರೀಮು ಸ್ಕಿನ್ನು ಆ ಟೈಪ್ ಕಲರ್. ಇದು ಹೆಂಗಿದೆ? ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆ? ಥ್ಯಾಂಕ್ ಯು. ಡನ್ ವಿತ್ ದ ಶಾಪಿಂಗ್. ಅದೊಂದು 2 ಟೀ ಶರ್ಟು ಚೆನ್ನಾಗಿದೆ. ಬಿಕಾಸ್ ನಾನು ಇವಾಗ ನೆಕ್ಸ್ಟು ಒಂದು ಸ್ವಲ್ಪ ಟ್ರಿಪ್ಗೆ ಹೋಗ್ತಾ ಇದ್ದೀನಿ 2 ಡೇಸು. ಅದಕ್ಕೆ ಒಂದು ಫೋಟೋ ಶೂಟು ಆಮೇಲೆ ರೀಲ್ ಶೂಟಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 2 ತೊಗೊಂಡಿದ್ದೀನಿ. ಗೈಸ್, ಜೀವನದಲ್ಲಿ ಯಾರು ಕಾಯಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಈ ವ್ಯಕ್ತಿ, ಈ ಹ್ಯೂಮನ್ ಬೀಯಿಂಗು ಅವ್ರು ಮಾತ್ರ ಕಾಯಿಸೋದಂತೂ ಫಿಕ್ಸ್. ಬ್ರೋ ಎಲ್ಲಿ ಸಂಧ್ಯವ್ರು ಬಂದಿಲ್ವಾ? ಓ ಇಲ್ಲಿದಾರ, ಸಾರಿ ಕಾಣಿಸ್ತಾ ಇಲ್ಲ ಬ್ರೋ, ಕುಳ್ಳುಕಿದಾರಲ್ಲ ಕಾಣಿಸ್ಲಿಲ್ಲ. ಇದ್ಯಾವ್ದು ಬ್ರೋ ನಿಮ್ದು ಹೇರ್ ಸ್ಟೈಲು? ಅಮೂಲ್ ಬೇಬಿ ತರ ಬರ್ತಾ ಇದ್ದೀರಾ. ಹಲೋ, ಉದ್ದಾಗ್ಬಿಟ್ಟಿದ್ದೀರಾ? ಒಂಚೂರು ಇಟ್ಕೊಳ್ಳಿ, ಇದೊಂದೇ ಒಂಚೂರು ಇಟ್ಕೊಳ್ಳಿ ಬ್ರೋ. ಆದ್ರೂ ಅಮೂಲ್ ಬೇಬಿ ತರ ಕಾಣ್ತಿದ್ರ ಬ್ರೋ, ಸೀರಿಯಸ್ಲಿ ನೋಡಿದ ತಕ್ಷಣ ಹಂಗೆ ಅನಿಸ್ತು. ಬೇಬಿ ಸಿಗಲ್ಲ ಬ್ರೋ. ಹಲೋ, ಏನೇ ಸಂಧ್ಯಾ ಚೆನ್ನಾಗಿದ್ಯಾ? ಹಿಂಗೆ ಯಾರಾದ್ರೂ ಬಂದು ಹೇಳ್ದಾಗ ಹೆಂಗ್ ರಿಯಾಕ್ಟ್ ಮಾಡ್ತೀರಾ? ಯಾಕಂದ್ರೆ ಇವ್ರದ್ದು ಪ್ರ್ಯಾಂಕ್ ವಿಡಿಯೋದಲ್ಲಿ ನೋಡಿದೆ, ಅದಕ್ಕೋಸ್ಕರ ಹಂಗೆ. ಓ ಮತ್ತೆ ಭೇಟಿ. ಹೌದಾ? ಮಂಜು ಬ್ರೋ ಬಂದಿಲ್ವಾ? ಓಕೆ, ಸೂಪರ್ ಬ್ರೋ. ಈ ಕೆಲಸ ಯಾವಾಗ ಶುರು ಮಾಡ್ಕೊಂಡ್ರಿ? ಎಲ್ರಿಗೂ ಆದ್ರೂ ನೀವ್ ಯಾವಾಗ ಶುರು ಹಚ್ಕೊಂಡ್ರಿ ಬ್ರೋ ಈ ತರ ಕೆಲಸ? ಎಷ್ಟೈತೆ? 2, 3, 4, 5 ಏನೇ ಸಂಧ್ಯಾ ಇದು ಅಂತ ಯಾರಾದ್ರೂ ಬಂದು ಹಿಂಗೆ ಹೇಳ್ದಾಗ ಹಂಗೆ ರಿಯಾಕ್ಟ್ ಮಾಡೋದು ಹೆಂಗ್ ಮಾಡ್ತೀರ ಅಂತ ಇನ್ನೂ ಉತ್ತರ ಕೊಟ್ಟಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ ಅಣ್ಣ, ಸರಿ ಸಪೋರ್ಟ್ ಮಾಡ್ಬಿಡಿ ಗೈಸ್. ಇಲ್ಲಿ ನೋಡಿ, ಇದು ಇಷ್ಟ ಆಯ್ತು, ಇದು ಸಖತ್ ಇಷ್ಟ ಆಯ್ತು. ಇದು ಗೈಸ್, ಈ ಫಿಲಮಿಗೆ ಬಂದಿರೋರು ಎಲ್ಲರೂ ಆಲ್ಮೋಸ್ಟ್ ಕ್ರಿಯೇಟರ್ಸೇ, ನಮ್ಮ ಥರ ಕ್ರಿಯೇಟರ್ಸೇ. ಇವಾಗ ಫಿಲಮ್ ಸ್ಟಾರ್ಟ್ ಆಗುತ್ತೆ, ನೋಡಬೇಕು. ಆಲ್ಮೋಸ್ಟ್ ಅಲ್ಲಿರೋರು ಎಲ್ಲರೂ ಪೀಪಲ್ಸ್ ಪ್ಲಸ್ ಜಾಸ್ತಿ ಕ್ರಿಯೇಟರ್ಸ್ ಇದ್ದಾರೆ. ಇಲ್ಲಿರೋರು ಎಲ್ಲರೂ ಕ್ರಿಯೇಟರ್, ತುಂಬ ಕ್ರಿಯೇಟರ್ಸ್ ಇದ್ದಾರೆ. ಆದ್ರೆ ಏನು ಮಾಡೋದು, ಮಾತಾಡ್ಸಿಲ್ವಲ್ಲ, ನಮಗೂ ಮಾತಾಡ್ಸೋ ಅಭ್ಯಾಸ ಇಲ್ಲ, ಅದಕ್ಕೆ ನಾವು ಅಲ್ಲ ಒಬ್ಬರು 1 ನಿಮಿಷ ಬ್ರೋ, ನಾನು ಕೇಳಿ ಆಮೇಲೆ ಉತ್ತರ ಕೊಡಿ ಬ್ರೋ. ನೀವು ನನ್ನ ಕ್ವಶನ್ ಇನ್ನೂ ಕಂಪ್ಲೀಟ್ ಮಾಡಿರಲ್ಲ, ಆಗಲೇ ಆನ್ಸರ್ ಕೊಡ್ತಾರೆ. ನಾನು ಇನ್ನೂ ಇಲ್ಲಿರೋ ಬಂದಿರೋ ಕ್ರಿಯೇಟರ್ ಜೊತೆ ಯಾರ ಹತ್ರನೂ ಮಾತಾಡಿಲ್ಲ. ಸೊ ನಾವು ಅದು ಇನ್ನೂ ಬರ್ತಾ ಇಲ್ಲ ಓಪನ್ ಅಪ್ ಆಗೋದಿಕ್ಕೆ, ಅದು ಅಂತ ಹೇಳಿದ್ದು. ಈಗ ನಿಮ್ಮ ಹತ್ರ ನೋಡಿ ಎಷ್ಟು ಓಪನ್ ಅಪ್ ಆಗಿದ್ದೀನಿ, ಎಷ್ಟು ಓಪನ್ ಅಪ್. ಇನ್ನೊಂದು 15 ರೂಪಾಯಿ ಕೊಟ್ಟಿಟ್ರೆ ಅವ್ರು ಭಯಂಕರ ಬೇಜಾರು ಮಾಡ್ಕೊಂಡು ಬೈತಾರೆ. ಯಾರು? तू मेरे से प्यार करती है या नहीं करती, ये बता दे तू. नहीं, मैं तेरे से लास्ट बार पूछ रहा हूँ, तेरा मेरे से प्यार है या नहीं है? ನಮ್ಮನ್ನ ಜೀವದಿಂದ ತಿಳ್ಕೊಳ್ಳಕ್ಕೆ ನಾವು ನಮ್ಮ ಊರಿನ ಶಾಸ್ತ್ರಿಗಳನ್ನ ಬರಲಿ. ಗೈಸ್, ನಾನು ಇಲ್ಲಿ ಇವರು ಪ್ರಶಾಂತ್ ಸಂಬರ್ಗಿ ಸರ್ ಬಿಗ್ ಬಾಸ್ ಅಲ್ಲಿ ಇರ್ತಾರಲ್ಲ, ಅವ್ರು ನೋಡಿದೆ ಸರ್. ಚೆನ್ನಾಗಿದ್ದಾರೆ ಸರ್, ಸೂಪರ್ ಸರ್, ನೋಡಿ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಗೈಸ್, ಇನ್ನೇನೋ ಫಿಲಮು ಮುಗಿಯೋ ಸ್ಟೇಜಲ್ಲಿದೆ. ಆ ಟೈಮಲ್ಲಿ ಶರತ್ ನಿತ್ಯ ಅವರು ಈಗ ಆಗಮಿಸುತ್ತಿದ್ದಾರೆ. ನೆಕ್ಸ್ಟ್ ಲೆವೆಲ್ ಅಲ್ವಾ, ಫಿಲಮ್ ಮುಗಿಯೋ ಟೈಮಲ್ಲಿ ಬಂದಿರೋದು ಇವರಿಬ್ರು. ಇಲ್ಲ ಟಾಪ್ ಫ್ಲೋರ್ ನಾನು ಬರಲ್ಲ ಬ್ರೋ.
ಬ್ರೋ ಹಿಂಗ್ ಬಂದ್ರೆ ಹೋಗಿತಾರೆ ಬ್ರೋ, ಹಂಗ್ ಬನ್ನಿ ಬ್ರೋ. ಸರ್ ಇಲ್ಲಿ ನೋಡಿ ಸರ್, ಹಿಂಗೆ ಬರೋದು. ಟಿಕೆಟ್ ತಗೊಂಡಿಲ್ಲ, ಟಿಕೆಟ್. ನಾನು ಒಂದು ಮಾಡಿಸ್ಕೋಬೇಕು. ಗೈಸ್ ಎರಡನೇ ರೌಂಡ್ ನಾಚೋಸ್ ಎರಡನೇ ರೌಂಡು ಗೈಸ್. ಫಿಲಮ್ ಮುಗೀತು, ಈಗ ನಾವು ಓಡ್ತಾ ಇದೀವಿ. ಬ್ರೋ ನೀವ್ ಆ ಕಡೆ ಕೋರಿ, ನಾವ್ ಈ ಕಡೆ ಹೋಯ್ತೀವಿ. ಚೆನ್ನಾಗಿದ್ದೀರಾ? ಒಳಗಡೆ ಮೀಟು, ಅದಕ್ಕೆ ಒಯ್ದ ಬೀಸ್ಟು. ಕರೆಕ್ಟ್ ಬ್ರೋ. ಗೈಸ್ ಅಲ್ಲಿ ಅಷ್ಟು ಜನ ಇದ್ದಾರೆ, ಬಟ್ ಆದ್ರೂ ನನಗೆ ಏನ್ ಆಗ್ತಿದೆ ಅಂತ ಮನೆಗೆ ಹೋಗ್ಬೇಕಾದ್ರೆ ಅಥವಾ ಮನೆಗೆ ಹೋದ್ಮೇಲೆ ನಾನು ಹಿಂಗೆ ಇನ್ಫಾರ್ಮ್ ಮಾಡ್ತೀನಿ. ಆಯ್ತಾ? ಓಕೆ ತೇಜೂರ, ಟಾಟಾ ಬೈ ಬೈ, ಟೇಕ್ ಕೇರ್. ಈ ಕಡೆ ಒಂದು ಐತೆ, ನೀವಾದ್ರೂ ಬರ್ತೀರಾ ಅನ್ಕೊಂಡು ನೀವು ಕೂಡ ಹೋಪ್ಸ್ ನ ಲಾಸ್ಟ್ ಮಾಡ್ಬಿಟ್ಟಿದ್ರಿ. ಯಾವ ಹೋಪ್ಸು, ಎಲ್ಲಿಗೆ, ಏನು ಎತ್ತ, ಯಾವ ಅಲ್ಲ ಬಿಚ್ಚ ಅಲ್ಲ. ಅಲ್ಲ ಬ್ರೋ, ರಾತ್ರಿ 10 ಗಂಟೆ ಆಗದೆ ನೀವು ಒಬ್ರು ಹೆಂಗ್ ಮನೆಗೆ ಹೋಗ್ತೀರಾ? ನೈಟ್ ಹೊತ್ತು ಹೋಗಲ್ಲ ನೀವು. ಹುಷಾರು ಬ್ರೋ. ನೀವು ಬೆಂಗಳೂರಿಗೆ ಬರೋದೇ ಅಪರೂಪ, ಬರೋದಕ್ಕೊಂದು ರೀಸನ್. ಬಾಯ್ ನಿತ್ಯಶ್ರೀ, ಬಾಯ್. ಹೇಳಿದ್ರು. ಎಸ್ ಕರೆಕ್ಟ್. ನೈಸ್. ನಮ್ಮ ವ್ಲಾಗಿಗೂ ಸ್ವಾಗತ ಗೈಸ್. ಇಲ್ಲಿ ಯಶ್ ಗೌಡ. ಹಾಯ್ ಗೈಸ್, ಹಲೋ ಅಮ್ಮ, ಸಪೋರ್ಟ್ ಮಾಡ್ರಿ ಇವ್ರಿಗೆ. ಸಖತ್ತಾಗಿ ಡೈಲಿ ವ್ಲಾಗ್ಸ್ ಮಾಡ್ತಾ ಇದಾರೆ. ಕ್ರೇಜಿ ಅಲ್ವಾ? ಅದೊಂದು ಟೋನ್ ಐತೆ ಬ್ರೋ ನಿಮ್ದು. ಹಲೋ ಅಮ್ಮ ಬ್ರೋ, ಅದನ್ನ ನೀವು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರೆ ಏನ್ ಇರ್ತಿದ್ ಗೊತ್ತಾ? ಸಾಕಾಗಿ. ಪರವಾಗಿಲ್ಲ ಬ್ರೋ, ಅಮ್ಮ ಅನ್ನೋದು ಮನ್ಸಲ್ಲಿದೆ, ಎಲ್ರು ಬಾಯಲ್ಲಿದೆ. ಸೊ ಅದನ್ನ ಇವಾಗ ಪದೇ ಹೇಳೋದಕ್ಕಿಂತ ಮನ್ಸಿಂದ ಹೇಳಿದ್ರೆ ಖುಷಿ ಆಗುತ್ತೆ. ಒಂದ್ ಕಡೆ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಹಲೋ ಅಮ್ಮ, ಸುದೀಪ್ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಎಲ್ರು. ಗೈಸ್ ಹಂಗೆ ನನ್ ಬ್ಲಾಗ್ ನೋಡ್ಕೊಂಡ್ಬಿಡ್ರಿ. ಗೈಸ್ ನನ್ ಬ್ಲಾಗ್ ಜೊತೆಗೆ ನನ್ಗೆ ಸಪೋರ್ಟ್ ಮಾಡ್ತಾರೆ, ನನ್ಕಿಂತ ಜಾಸ್ತಿ ಸಪೋರ್ಟ್ ಯಶ್ ಗೌಡ ಅವ್ರಿಗೆ ಮಾಡಿ. ಬ್ರೋ ನಿನ್ ಹಾರ್ಡ್ ವರ್ಕ್ಗೆ ನನ್ ಸಿಕ್ಕಾಪಟ್ಟೆ ಫಿದಾ ಬ್ರೋ. ಥ್ಯಾಂಕ್ ಯು ಬ್ರೋ. ನೀವು ಡೈಲಿ ಕಂಟೆಂಟ್ ಯೋಚನೆ ಮಾಡ್ತಿರ್ತೀರಾ. ಸೂಪರ್ ಬ್ರೋ. ಬ್ರೋ ತುಂಬಾ ಚೆನ್ನಾಗಿ ಮಾಡ್ತಾ ಇದೀರಾ, ಡೈಲಿ ವಿಡಿಯೋಸ್ ಹಾಕ್ತಾ ಇದೀರಾ, ಡೈಲಿ ನೋಡ್ತಾ ಇದೀನಿ. ಗೈಸ್ ಇವ್ರಿಗೆ ಸಪೋರ್ಟ್ ಬೇಕು ಗೈಸ್, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ. ಬ್ರೋ ಬೈ, ಹುಷಾರು, ಟೇಕ್ ಕೇರ್. ಅವೆಲ್ಲ ಪ್ರೀತಿ. ಹುಷಾರು ಗೈಸ್. ಫೈನಲಿ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ಸು ಬಂದೆ. ಆ್ಯಂಡ್ ನನಗೊಂಥರ ವಿಯರ್ಡ್ ಫೀಲಿಂಗ್ ಆಯಿತು ಫಾರ್ ದಿ ಫಸ್ಟ್ ಟೈಮ್. ಆ್ಯಂಡ್ ಅದು ಒಳ್ಳೆ ಎಕ್ಸ್ಪೀರಿಯೆನ್ಸು, ಬಿಕಾಸ್ ಆಗಬೇಕಿದೆಲ್ಲ ಸಹಜ. ಹೇಳಬೇಕು ಅಂತ ಇದ್ದೆ ನಿಮಗೆಲ್ಲ, ಬಟ್ ಯಾಕೋ ಮನ್ಸು ಒಪ್ಪಲಿಲ್ಲ. ಆ್ಯಂಡ್ ಇನ್ ಕೇಸ್ ನಾನು ಹೇಳಿದ್ರು ಆಮೇಲೆ ಬೇರೆ ಥರ ಪೋಟ್ರೆ ಆಗೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಬಟ್ ವಿಯರ್ಡ್ ಫೀಲಿಂಗ್ ಆಯಿತು. ಎನಿವೇಸ್ ಎಲ್ಲ ಆಗಿದ್ದು ಒಂದು ಪಾಠ ಅಂದ್ಕೊಂಡು ನಾವು ಮೂವಿಂಗ್ ಆನ್ ಟು ಮೈ ಹೋಮ್. ನಮ್ಮಪ್ಪ ಬೇರೆ ಇನ್ನೂ ಬಂದಿಲ್ಲ ಮನೆಗೆ, ನಮ್ಮಮ್ಮ ಒಬ್ಬರೇ ಇದ್ದಾರೆ ಮನೇಲಿ. ಬನ್ನಿ ಮಾತಾಡ್ಸುವ. ನಮ್ಮವ್ವಕ್ಕಿ ನಾನು ಬಿಟ್ಟು ಮಲ್ತಾಳ ಇಲ್ಲ, ನಿದ್ದೆನೇ ಬರಲ್ಲ. ನಾನು ಬಂದಿಲ್ಲ ಅಂದರೆ ನಮ್ಮ ಅಮ್ಮನಿಗೆ ನಿದ್ದೆನೇ ಬರಲ್ಲ. ಅಮ್ಮ ಏನು ಗೊತ್ತಾ, ನಾನು ಹೋಗಿದ್ನಲ್ಲ ಅಲ್ಲಿ ಇದು ಕೊಟ್ಟರು, ಅದು ಆಫ್ ಮಾಡೋದು, ಇದು ಕೊಟ್ಟರು, ಫ್ರೀಯಾಗಿ ತಗೊಬಂದೆ. ಈ ಕವರ್ ತಿನ್ನಕ್ಕೆ ಕೊಡ್ಬೇಕು ತಾನೆ, ತಿನ್ನಕ್ಕೆ ತರಬೇಕು. ಬರು ಫ್ರೀಯಾಗಿ ಕೊಟ್ಟರು, ತಗೊಬಂದೆ. ನಿಜ, ಅವರು ಕೊಟ್ರ ಇಸ್ಕ ಬಂದೆ ನಾನು ಬಂದ್ಬಿಟ್ಟೆ. ಬಟ್ಟೆ ತಂದು ಫ್ರೀಯಾಗಿ ಕೊಡಕ್ಕೆ ನಿಮ್ಮ ಅಪ್ಪ ನಿಂತವ್ರೆ. ಚಂದ ಐತಾ, ಚೆನ್ನಾಗೈತಾ? ಆಯ್ತಾಯ್ತು ಕೀ ಐತಿಲಿ. ಫೈನಲ್ ನಾವು ನಮ್ಮ ಮನೆಗೆ ಬಂದಿದ್ದೀವಿ. ನಾನು ಬಂದಿಲ್ಲ ಅಂತ ನಮ್ಮ ಅಮ್ಮ ನಿದ್ದೆ ಮಾಡ್ತಾಯಿಲ್ಲ, ಕೊರ್ಗಕತ್ತಾಳ. ಇನ್ನೇನು 11 ಗಂಟೆ 11 ಕಾಲು. ಅಪ್ಪನೂ ಇಲ್ಲ ಮಗನೂ ಇಲ್ಲ. ಅಪ್ಪನೂ ಇರಲಿಲ್ಲ, ಅಪ್ಪನೂ ಇರಲಿಲ್ಲ, ಮಗನೂ ಇರಲಿಲ್ಲ. ಪಾಪ ಒಬ್ಬರೇ ಕೂತಿದ್ರು. ಗೈಸ್ ಯಪ್ಪ, ಫೈನಲಿ ಹೆವಿ ಟಯರ್ಡ್ ಫೀಲಿಂಗು. ಇದೇನು ಕೋಲ್ಡಲ್ಲಿ ಬೇರೆ ಬಂದ್ಬಿಟ್ನಾ. ಆ್ಯಂಡ್ ಇವಾಗ ನನಗೆ ಡಾಕ್ಟ್ರು ಹೇಳಿದ್ದಾರೆ 3 ಟೈಮ್ ಫೇಸ್ ವಾಶ್ ಮಾಡಿಬಿಟ್ಟು ಅವ್ರು ಕೊಟ್ಟಿರೋದನ್ನ ಯೂಸ್ ಮಾಡಬೇಕು ಅಂತ. ಇವಾಗ ಫೇಸ್ ವಾಶ್ ಮಾಡಿ ಮಲ್ಕೋಬೇಕು.
ಫೈನಲಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಒಂದಿಷ್ಟು ಕಲಿತೆ, ಒಂದಿಷ್ಟು ಗೊತ್ತಾಯ್ತು, ಒಂದಿಷ್ಟು ಇನ್ನು ಏನ್ ಮಾಡ್ಬೇಕಂತ ಗೊತ್ತಾಯ್ತು. ಎಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್, ಮಚ್ ಲವ್, ಬಾಯ್.